ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್ ನೂಲ್ವಿ, ತೆಂಗಿನಕಾಯಿ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಅದರ ಜೊತೆಗೆ ಮೃತಪಟ್ಟಂತ ಅಥವಾ ಕೊಲೆಯಾದಂತ ಅಂಜಲಿ ಅವರ ಸಹೋದರಿಯೂ ಕೂಡ ಅದನ್ನೇ ಹೇಳಿದ್ರು. ಒಂದು ವಾರದ ಹಿಂದಷ್ಟೇ ಆ ಯುವಕ ಬೆದರಿಕೆ ಹಾಕಿದ್ದ ಅಂತ. ಸೊ ಪೊಲೀಸರ ವೈಫಲ್ಯ ಅಂತ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾವು ಭಾವಿಸಬಾರ್ದಿಲ್ಲಿ. ನಿಜ ರಕ್ಷತ್, ಒಂದ್ ವಾರದಿಂದನೇ ಅವಳಿಗೆ ಅವನು ನಾನು ಕೊಲೆನೇ ಮಾಡ್ತೀನಿ ಅನ್ನುವಂತ ಬೆದರಿಕೆ ಕೊಟ್ಟಿದ್ದ. ಇದ್ರ ಸಂಬಂಧ ಸ್ವತಃ ಸಂಬಂಧಿಕರೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ರು. ಆದ್ರೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇದನ್ನ ತುಂಬಾ ಲೈಟ್ ಆಗಿ ತಗೋತಾರೆ. ಇಲ್ಲ, ಇದೊಂದು ಯಾವ್ದೋ ನೀವು ಬೇಕು ಅಂತ ಕಂಪ್ಲೇಂಟ್ ತಗೊಂಡ್ಬಂದಿದ್ದೀರಿ, ಇದೊಂದು ಮೂಢನಂಬಿಕೆ, ಇದು ಈ ರೀತಿಯಾದಂತ ಒಂದು ಕಥೆಗಳನ್ನ ಕಟ್ಟಿ ವಾಪಸ್ ಕಳಿಸಿದ್ರು ಅಂತೇಳಿ ಸಂಬಂಧಿಕರು ಆರೋಪ ಮಾಡ್ತಾರೆ. ಅದ್ರ ಜೊತೆಗೆ ಈ ಹಿಂದೆ ನೇಹಾ ಹಿರೇಮಠ ಏನು ಕೊಲೆ ಆಗಿತ್ತು, ಅದೇ ಕಾರ್ಪೊರೇಟರ್ ಅಂದ್ರೆ ನಿರಂಜನ್ ಹಿರೇಮಠ ಅವ್ರ ಏರಿಯಾದಲ್ಲೇ ಈ ಮತ್ತೊಂದು ಕೊಲೆ ನಡೆದಿದೆ. ಬೆಳಿಗ್ಗೆ 5:30 ಗಂಟೆಗೆ ಈಗಾಗಲೇ ಘಟನೆ ಎಲ್ಲ ಗೊತ್ತಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಇದು ಪೊಲೀಸರ ವೈಫಲ್ಯ ಅಂತ ಹೇಳಿ ಎಲ್ಲ ಮುಖಂಡರು ಮತ್ತು ಶಾಸಕರು, ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಬೆದರಿಕೆ ಬಂದಾಗಲೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳಲ್ಲ. ಇವ್ರ ಯಾವುದೇ ಒಂದು ಪ್ರಿವೆಂಟಿವ್ ಆಗಿ ಆತನ ಕರೆಸಿ ಆತನಿಗೆ ವಾರ್ನಿಂಗ್ ಕೂಡ ಸಹ ಮಾಡಲ್ಲ. ಇಂಥದ್ದೊಂದು ನಿರ್ಲಕ್ಷ್ಯ ಪೊಲೀಸರಿಂದ ಆಗಿದೆ. ಇದೇ ಈ ಘಟನೆಗೆ ಕಾರಣ ಅನ್ನುವಂಥ ಆರೋಪ. ಹೀಗಾಗಿ ಸ್ಥಳೀಯರು, ಕೇವಲ ಸಂಬಂಧಿಕರಷ್ಟೇ ಅಲ್ಲ, ಸ್ಥಳೀಯರು ಕೂಡ ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಸ್ಥಳೀಯರೇ ಮುಂದೆ ನಿಂತ್ಕೊಂಡು ಈ ಪ್ರತಿಭಟನೆ ಪೊಲೀಸರ ವಿರುದ್ಧ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಚೆನ್ನಮ್ಮ ಸರ್ಕಲ್ನಲ್ಲಿ ಕೆಲವು ಹೊತ್ತು ರಸ್ತೆ ತಡೆದು ಆಂಬ್ಯುಲೆನ್ಸ್ ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸರು ಆ ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ತಡೆಯೋದಕ್ಕೆ ಅವಕಾಶ ಕೊಡಲಿಲ್ಲ. ನೀವು ಪ್ರತಿಭಟನೆ ಮಾಡೋದಿದ್ರೆ ನಿಮ್ಮ ಏರಿಯಾದಲ್ಲಿ ಮಾಡಿ, ನಿಮ್ಮ ಮನೆ ಮುಂದೆ ಮಾಡಿ ಅನ್ನುವಂಥ ಒಂದು ಮಾತು ಹೇಳಿದರು. ಹಾಗಾಗಿ ರಸ್ತೆ ತಡೆದು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಸ್ಥಳೀಯರೇ, ಅಲ್ಲಿನ ಮುಖಂಡರೇ ಮಾತಾಡಿಕೊಂಡು ಇದೀಗ ಶವವನ್ನು ತೆಗೆದುಕೊಂಡು ಮನೆ ಕಡೆ ಹೊರಟಿದ್ದಾರೆ. ಅಲ್ಲೇ ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸೋದಾಗಿ ಹೇಳಿದ್ದಾರೆ. ಮತ್ತು ಪೊಲೀಸ್ ಕಮಿಷನರ್ ವಿರುದ್ಧ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಹಿಂದೆನೇ ಕೂಡ ಹೇಳಿದ್ದೆ, ಇದರಲ್ಲಿ ಪೊಲೀಸ್ ವೈಫಲ್ಯ ಆಗಿದೆ. ರೇಣುಕಾ ಸುಕುಮಾರ್ ಕಮಿಷನರ್ ಏನಿದ್ದಾರೆ ಅವರು ಇದನ್ನ ನಿಭಾಯಿಸೋದಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡಿದ್ವಿ. ಆದರೆ
ಇನ್ನೂ ಕೂಡ ಅವರು ಮುಂದುವರೆದಿದ್ದಾರೆ. ಹಾಗಾಗಿನೇ ಇಂಥ ಪದೇ ಪದೇ ಈ ಘಟನೆಗಳು ಸಂಭವಿಸ್ತಾ ಇರುವಂಥದ್ದು ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಈಗ ಮಹೇಶ್ ತೆಂಗಿನಕಾಯಿ ಅವರ ಆರೋಪವನ್ನು ಕೂಡ ಕೇಳಿದರೆ ಅವರು ನೇರವಾಗಿ ಸರ್ಕಾರದ ವಿರುದ್ಧ, ಸ್ಥಳೀಯ ಪೊಲೀಸರ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇಲ್ಲಿನ ಸ್ಥಳೀಯರು ಮತ್ತು ಮುಖಂಡರದು ಮತ್ತು ಸಂಬಂಧಿಕರ ಆರೋಪ ಏನಂದ್ರೆ ಇದಕ್ಕೆ ಪೊಲೀಸ್ ನಿರ್ಲಕ್ಷ್ಯನೇ ಕಾರಣ. ಒಂದು ವೇಳೆ ಈಗ ಆಗಬಹುದಾದಂಥ ಘಟನೆಯನ್ನ ಆತನಿಗೆ ವಾರ್ನಿಂಗ್ ಮಾಡಿದ್ರೆ ತಡಿಬಹುದಿತ್ತು, ಅದನ್ನ ಅರೆಸ್ಟ್ ಮಾಡಿದ್ರು ಕೂಡ ತಡಿಬಹುದಿತ್ತು ಅನ್ನುವಂಥ ಒಂದು ಆರೋಪವನ್ನ ಪೊಲೀಸರ ವಿರುದ್ಧ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. 5:20 ಆಗಿತ್ತು ರೀ. ಬಾಗ್ಲ ಬರ್ಸಾತಿದ್ರಿ ಯಾರಂತ ಕೇಳಿದ್ರು. ನಾವು ಗಿರೀಶ್ ಅನ್ನತ್ತಿದ್ದಾರಿ. ಅವ ಯಾವ ಗಿರೀಶ್ ಅಂತಂದು ಬಾಗ್ಲ ತೆಗೆದು ನೋಡಿದಾಗ ಒಳ ಬಂದಾರಿ. ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ. ಅಜ್ಜಿ ಮಕ್ಕೊಂಡಿದ್ಲು, ಎಬ್ಸಿದೆ ರೀ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ಯವ್ ನಾವು ಇಬ್ರು ಅಂತಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರನ್ನ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತ ಅಂದಿದ್ದಕ್ಕೆ, ಅಂಜಲಿ ನೀವು ಹೊರಗೆ ಬರ್ತಿಲ್ಲ ನೋಡಿ, ನಿನ್ನ ಕೊಂದು ಹೋಗ್ಕೆ ನೋಡಿ ನಾನಂತ ಬೆದರಿಕೆ ಹಾಕಿದ. ಆಕಿ ನಾ ಚಾಕು ತೆಗ್ದು ನೋಡಿದೆ. ಅಕ್ಕ ಹಿಂದೆ ಸರಿ ಅಂತಂದೆ, ಹಿಂದೆ ಸರಿಲಿಲ್ಲ ರೀ. ಅವ ಆಕಿ ಸರಿಲಿಲ್ಲ ರೀ, ಸ್ವಲ್ಪ ದೂರ ಸರಿದ್ಲು. ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ. ಅವ 2 ದಿವಸದಿಂದ ಪೊಲೀಸ್ ಬಂದಿದ್ರು ನೀವು? 2 ದಿವಸ ಇಲ್ಲ ರೀ. ಈ ಸಂಪುಟಂಗ ನಮಗೆ ಭಯ ಐತಿ, ನಮ್ಮ ಈ ರೀತಿ ಬೆದರಿಕೆ ಹಾಕಿದ್ದು ಪೊಲೀಸರಿಗೆ ಹೇಳಿದ್ದೀವಿ. ಯಾವಾಗ ಹೇಳಿದ್ರಮ್ಮ? ಈಗ ಹನುಮ ಜಯಂತಿ 8ನೇ ತಾರೀಕು ಇತ್ತು ರೀ. ಅವನ ಬೆದರಿಕೆ ಹಾಕಿದ್ದೆ. ಹಂಗೆ ಹೇಳಿಲ್ಲ ರೀ ಅವ್ರು. ಈ ಒಂದು ಹುಡುಗಿದ ಕೊಲೆ ಆಗೈತಲ್ಲ ಅಂಜಲಿ, ನನ್ನ ಜೋಡಿ ನೀ ಮೈಸೂರಿಗೆ ಬರಲಿಲ್ಲ, ನಿನ್ ಕೊಂದ ಹೋಗ್ಕೆ ನಾ ಮೈಸೂರಿಗೆ ಅಂತ, ನಿನ್ ಕೊಂದು ಮೈಸೂರಿಗೆ ಹೋಗ್ಕೆ ನಂದು ಬೆದರಿಕೆ ಹಾಕಿದ್ದಾರೆ. ಅದನ್ನ ಕೇಳಿ ನಾವು ಬಂದು ಹೇಳಿದೀವಿ ರೀ ಪೊಲೀಸರಿಗೆ. ಅವ್ರು ನಾ ಎಲ್ಲ ಇದು ಎನ್ಕ್ವೈರಿ ಮಾಡ್ತೇವೆ ಅಂತಂದ್ರಿ. ಅವ್ರನ್ನ ಮಾಡಿ ಅಲ್ಲಮ್ಮ, ನೀವು ಪೊಲೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಅವಾಗ? ಯಾರ್ಯಾರು ಬಂದಿದ್ರು ಕಂಪ್ಲೇಂಟ್ ಕೊಡಾಕ? ನಾನು ನಮ್ಮ ಅಜ್ಜಿ ಬಂದಿದ್ದು. ಏನಂತ ಕಂಪ್ಲೇಂಟ್ ಕೊಟ್ರಿ? ಅವ ಹಿಂಗೆ ಅಂದಿದ್ದೆಲ್ಲ ಬೆದರಿಕೆ ಹಾಕೇನಂತ ಹೇಳಿದ್ವಿ. ಅವ್ರು ಏನಂದ್ರೆ, ಈಗ ಒಂದು ಆಗೈತಲ್ಲ ಅದನ್ನ ಇದು ಮಾಡ್ತಾರ, ನಾ ಎನ್ಕ್ವೈರಿ ಮಾಡ್ತೇನೆ ತಗೋ, ನಿಮಗೆ ಕರಿತೇನೆ, ಕರ್ದಾಗ ಬರ್ರಿ ನೀವು ಅಂತಂದ್ರು. ಅಂದ್ರೆ ಅವ್ನ ಹುಡ್ಕ್ಯಾಡಿದ್ರಿ, ಅವ್ನ ಸಿಗ್ಲಿಲ್ಲ. ಒಂದು ಹುಡುಗಿದು ಬಂಗಾರ ಬೆಳಿ ತೊಗೊಂಡು ಓಡೋಗ್ಯಾನ್ರಿ ಬದ್ಲಾವ ನಮ್ಮ ಓಣ್ಯಾಗ, ವೀರಾಪುರ ಓಣ್ಯಾಗ ರೀ. ಈಗ 2ನೇದಾಗ ನಮ್ಮ ಅಕ್ಕ ನಾ ಮಾಡಂಗಿಲ್ಲ, ನೀನು ಲವ್ ಮಾಡಂಗಿಲ್ಲ ಅಂದ್ರು ಇದು ಮಾಡಿದ್ದಾರೆ. ಮನೆಗೆ ಬಂದಿಲ್ರಿ. ಅವ ಫೋನ್ ಹಚ್ಚಿ ಬೆದರಿಕೆ ಹಾಕ್ತಿದ್ದಾರಿ. ಹಾಂ ರೀ. ಏನಂತ? ನೀನು ನನ್ನ ಮದುವೆ ಮಾಡ್ಕೋತಿಲ್ಲ, ನಿನ್ನ ಕೊಂದೋಕೆ ನೋಡಿ ನಾನು ಬೆದರಿಕೆ ಹಾಕ್ತೀನಿ. ಹಂಗ 1 ತಿಂಗಳಿಂದ ಅವ ಏನು ಮಾಡ್ತಾನ, ಅವನ್ ಯಾವ ಓಣಿ ಅಂತ ಗೊತ್ತಿಲ್ರಿ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.